ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಪಿ ರಾಕ್ಷಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಿಮಗೆ ಗೊತ್ತಾಗಿರ್ಬೋದು ತಮ್ನೆಲ್ ನೋಡಿ. ಏನಂದರೆ ಡೈಲಿ ಬ್ಲಾಗ್ 2ನ ಮಾಡ್ತಾಯಿದ್ದೇನೆ. ನಿನ್ನೆ ಡೈಲಿ ಬ್ಲಾಗ್ 1ನ ವೀಡಿಯೋನ ಬಿಟ್ಟಿದ್ದೆ. ಸೊ ಇವತ್ತು ಅದರ ಕಂಟಿನ್ಯೂ ವೀಡಿಯೋ ಅಂದರೆ 30 ದಿನದ ಚಾಲೆಂಜ್ ನಾನು ಹೇಳಿದ್ದೆ. 30 ದಿನ ಕೂಡ ಡೈಲಿ ಬ್ಲಾಗ್ನ ನಾನು ಮಾಡ್ತೇನೆ ಅಂತ. ಸೊ ಅದರ ಪ್ರಕಾರವಾಗಿ ನಾನೀಗ ವೀಡಿಯೋ ಮಾಡ್ತಿದ್ದೇನೆ. ಇದು ಡೈಲಿ ಬ್ಲಾಗ್ 2 ಆಗಿರುತ್ತೆ. ಸೊ ಇವತ್ತಿನ ಡೈಲಿ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂದರೆ, ನಾನು ಎಲ್ಲಿಗೆಲ್ಲ ಹೋಗ್ತೇನೆ, ನನ್ನ ಜೊತೆ ಯಾರೆಲ್ಲ ಸಿಗ್ತಾರೆ, ನಾನು ಯಾರೊಟ್ಟಿಗೆಲ್ಲ ಮಾತಾಡಿಸ್ತೇನೆ, ಸೊ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ, ನಾನು ಡೈಲಿ ಏನೆಲ್ಲ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ನೋಡ್ಬೋದು. ಗೈಸ್ ನೋಡಿ, ನಮ್ಮ ಮನೆಯ ಮೇಲೆ ಎಷ್ಟು ನೀರೆಲ್ಲ ತುಂಬಿದೆ ಅಂತ. ತುಂಬ ನೀರಾಗಿದೆ ಈ ಮಳೆಗಾಲದಲ್ಲಿ. ಟ್ಯಾರಿಸ್ನ ಮೇಲೆ ಅದೊಂದು ಉಪದ್ರ ನೋಡಿ ಹೇಗೆ ಎಲ್ಲ ಉಂಟುಂಟು ನೋಡಿ. ಈಗ ನೋಡಿ ಗೈಸ್, ಎಷ್ಟು ನೀರು ಫುಲ್ಲಾಗಿದೆ ನೋಡಿ, ಫುಲ್ಲು ಮೇಲೆ ಇಡೀ ಫುಲ್ಲು. ಮತ್ತು ಇದರಲ್ಲೆಲ್ಲ ಸೊಳ್ಳೆ ಬರೋದೆಲ್ಲ ನಿಮಗೆ ಜಾಸ್ತಿ. ನೀರು ಮಳೆಗಾಲದಲ್ಲಿ ನಿಲ್ಲೇಬಾರ್ದು ಎಲ್ಲಿ ಸಹ. ಸೊ ನೋಡಿ ಎಷ್ಟು ನಿಂತಿದೆ ನೋಡಿ, ಫುಲ್ಲು ಬ್ಲಾಕ್ ಆಗಿತ್ತು. ಈಗಷ್ಟೇ ನಾನೀಗ ಓಪನ್ ಮಾಡಿ ಕೊಟ್ಟೆ, ಈಗ ಸ್ವಲ್ಪ ಹೋಗ್ತಾ ಉಂಟು. ಇನ್ನು ನೋಡಿ ನಿಮಗೆ ನುಸಿ ಹೇಗೆ ಆಗ್ತದೆ ಅಂತ ಇಲ್ಲಿ ಗೊತ್ತಾಗ್ತದೆ ನೋಡಿ. ತುಂಬ ಕ್ಲಿಯರಾಗಿ ಕಾಣ್ತಾ ಉಂಟು ನುಸಿ ಹೇಗೆ ಆಗ್ತದೆ ಅಂತ ನೋಡಿ. ಇಲ್ಲಿ ನೋಡಿ ಗೈಸ್, ನುಸಿ ಮೇಲೆ ಮೊಟ್ಟೆ ಇಡುತ್ತಲ್ಲ ನೋಡಿ, ಎಷ್ಟು ಉಂಟು ನೋಡಿ ಗೈಸ್. ಇದರಿಂದವೇ ತುಂಬ ನುಸಿ ಬರೋದು ನಮಗೆ. ನಾನು ಅಂದ್ಕೊಳ್ತಾ ಇದ್ದೆ ಇದು ಏನು ನುಸಿ ಇಷ್ಟು ಉಂಟು ಅಂತ. ನೋಡುವಾಗ ಇಲ್ಲಿ ಮೇಲೆ ಟ್ಯಾರಿಸ್ನ ಮೇಲೆ ಈ ನಮ್ಮನೆ ನೀರಿದ್ದರೆ ನುಸಿ ಬರೋದು ಇರ್ತದೆ ಎಲ್ಲಿ ಕೂಡ. ಈ ಮಳೆಗಾಲದಲ್ಲಿ ಅದೊಂದು ಸಮಸ್ಯೆ. ಮತ್ತು ಇಲ್ಲಿ ಜಾರುವಂಥದ್ದು ತುಂಬ ಉಂಟು ನೋಡಿ. ನಾನು ಬರ್ತಾ ಇದ್ದೇನೆ ಈಗ, ಸ್ವಲ್ಪ ನನಗೆ ಜಾರಿತ್ತು. ಹಾಗೆ ಇರುವಾಗ ಕಷ್ಟ, ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ ನೋಡಿ. ಎಷ್ಟು ಉಂಟು ನೋಡಿ ಗಾಯ್ಸ್. ನೋಡಿ ನನ್ನ ಕಾಲು ಒಂದಿಷ್ಟು ಸಾಧಾರಣ ಇಷ್ಟು ಮುಳುಗ್ತದೆ ನೋಡಿ. ಎಲ್ಲ ಕಡೆ ನೋಡಿ ಪಾಮಾಜಿ ಬಂದು. ಈಗ ಈ ಮಳೆಗಾಲದ ಟೈಮಲ್ಲಿ ನಮಗೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ, ಯಾಕಂದರೆ ಜಾರ್ತದೆ ನೋಡಿ ಗಾಯ್ಸ್. ನಾನೀಗ ಆಚೆ ನೋಡ್ಕೊಂಡು ಹೋಗೋದು. ಇದು ಜಾರ್ತದ ಮಾನವನ ಸಹ ಬಿಟ್ಟೆ ಹೋಗ್ತಾ ಉಂಟು. ನೀವು ಮೆಲ್ಲ ಮಾರೇನು ಬರೋ. ನುಸಿ ಸಹ ಇದರಲ್ಲಿ ಉಂಟು ಮರಿಯಲ್ಲ. ನುಸಿ ಇದು ಮೊಟ್ಟೆ ಹಿಡ್ದ ನೀರಲ್ಲಿ ಹಿಡ್ದಲ್ಲ ಅದು ಮೊಟ್ಟೆ. ಈಗ ಇಲ್ಲ ತೇಲ್ತಾ ಉಂಟು ಈಗ. ಇದು ನೋಡಿ ಅಲ್ಲಿ ಉದಾಸೀನದಲ್ಲಿ ಅಲ್ಲೇ ಇದು ಮಾಡಿದ್ದು, ಎರಡಕ್ಕೆ ಮಾಡಿದ್ದು. ಈಚೆ ಬರೋದಿಲ್ಲ ನೀರುಂಟು ಅಂತೇಳಿ. ಅಮ್ಮ ಯಾವಾಗ ಮಾಡಿದೆ ಒಂದು. ಇಲ್ಲಿ ಜಾರಿದು ಇದು ಚಪ್ಪಲು ಮಾತ್ರ ಸಹ ಜಾರ್ತದೆ. ಇದು ಫುಲ್ಲು ಫ್ಲಾಟ್ ಆಗಿದಲ್ಲ. ಎಂತ ನೋಡಿ ನನ್ನ ಮೊದಲನ ಸೈಕಲ್ ಎಂತಗೆ ಇದು ಸರಿ ಮಾಡ್ಲಿಕ್ಕೆ ಉಂಟು ಸೈಕಲ್. ಅದನ್ನು ಸರಿ ಮಾಡ್ಲಿಕ್ಕೆ ಉಂಟು ಮತ್ತೆ. ಈಗ ಇದು ಸರಿ ಉಂಟು, ಸೈಕಲ್ ಸರಿ ಉಂಟು. ಈಗ ಬ್ರೇಕ್ ಎಲ್ಲ ಸಿಗುದಿಲ್ಲ ಎಂತಗೆ. ಕೊಡು ಇದಾದ್ರೆ ನಂಗೆ ಬೇಕು ಅಂತ ಇಟ್ಟದ ಬೇಕು ಅಂತ ಸರಿ ಮಾಡ್ಲಿಕ್ಕೆ ಅಂತ. ಈಗ ಕ್ಲೀನ್ ಉಂಟು ಸೈಕಲ್ ಎಲ್ಲ. ಸರಿ ಅಮ್ಮ ಈಗ ಹುಚ್ಚ ಅಲ್ಲ ಅಂತ ಹೋಗ್ತಾ ಉಂಟು. ಬಾಬಾ ಇಲ್ಲಿ ಹೋಗ, ಅದಲ್ಲಿ ಕೆಲವು ಬ್ಲಾಕ್ ಆಗ್ತದೆ. ಬಿದ್ದರೆ ಗೋತ ಮಾರ, ಬಿದ್ದರೆ ಗೋತ ಅಂತ. ಇದೀಗ ಹೋಗ್ಬೋದು, ಅದು ಇಲ್ಲಿ ಬ್ಲಾಕ್ ಆಗ್ತದೆ ಅಂತ ಗಾಡಿಯಲ್ಲಿ. ಈಗ ನೀರು ಮೆಲನೆ ಹೋಗೋದಾಗ ಈಗ ಸ್ಪೀಡ್ ಆಯಿತು. ಸೊ ಹಾಗೆ ಇವತ್ತು ನಾನೀಗ ಒಂದು ರೈಲ್ವೆ ಟ್ರ್ಯಾಕಿಗೆ ಹೋಗ್ತಿದ್ದೇನೆ. ಮಳೆ ಅಂದರೆ ತುಂಬ ಮಳೆ ಗೈಸ್. ಆಗ ಬೆಳಿಗ್ಗೆ ಶುರು ಮಾಡುವಂತ ಅನ್ಕೊತಿದ್ದೆ,
ಡೈಲಿ ಬ್ಲಾಗನ್ನು ಬೆಳಿಗ್ಗೆ ಶುರು ಮಾಡಬೇಕು ಅಂತ ಅಂದ್ಕೊತಿದ್ದೆ. ಸೊ ಮಳೆ ಬಂದ ಕಾರಣ ನನಗೆ ಆಗಲಿಲ್ಲ. ನಾನೀಗ ರೈಲ್ವೆ ಪಟ್ಟಕ್ಕೆ ಯಾಕೆ ಹೋಗ್ತಿದ್ದೇನೆ ಅಂದರೆ, ತುಂಬ ಮಳೆ ಬಂತಲ್ಲ, ನಿನ್ನೆ ಮೊನ್ನೆಲ್ಲ ತುಂಬ ಮಳೆ ಬರ್ತಿತ್ತು. ಸೊ ಏನಂದರೆ ಅದರ ಬೊಬ್ಬೆ ಬಾಡುಚ್ಚಿ ಮರ ಏನು ಹೇಳ್ತಿದ್ದೆ, ಮೊನ್ನೆ ನಿನ್ನೆಯಿಂದ ಸತತ 3 ದಿವಸದ ಕಾರಣ 3 ದಿವಸ ಕೂಡ ತುಂಬ ಮಳೆ ಬರ್ತಿತ್ತು. ನಾನ್ ಸ್ಟಾಪ್ ಅಂತ ಹೇಳ್ಬೋದು. ಗಡಿ ಮಳೆ ಬರ್ತಿತ್ತು. ಸೊ ಎಲ್ಲಿಗೆ ಕೂಡ ಹೋಗಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ನಿನ್ನೆ ಅಷ್ಟೇ ನನ್ನ ವೀಡಿಯೋ ಮಾಡಲಿಕ್ಕೆ ಆಗ್ತಿದ್ದದ್ದು. ಹಾಗೆ ನಾನೀಗ ನಮ್ಮ ಓಲ್ಡ್ ವೀಡಿಯೋಸಲ್ಲಿ ನಿಮಗೆ ನೋಡಿರ್ಬೋದು, ರಕ್ಷಿ ಎಡಿಟರ್ ಯೂಟ್ಯೂಬ್ ಚಾನಲಲ್ಲಿ ಓಲ್ಡ್ ವೀಡಿಯೋಸಲ್ಲಿ ನಾವೊಂದು ಗುಡ್ಡೆಡೊಂಜಿ ದಿನ ಅಂತ ಒಂದು ಮಾಡಿದ್ವಿ. ಸೊ ಅದರಲ್ಲಿ ನಮ್ಮ ಸಂಕದ ಬಗ್ಗೆ ನಾನು ನಿಮಗೆ ತೋರಿಸಿದ್ದೆ. ಸೊ ಹಾಗೆಯೇ ಇದು ಕೂಡ ನಮ್ಮ ಸಂಕ ಇವತ್ತು ಅಲ್ಲಿಗೆ ಹೋಗ್ತಿದ್ದೇನೆ. ಸೊ ಅಲ್ಲಿ ನೀರು ಫುಲ್ಲಾಗಿದೆ ಅಂತ ಅಂದ್ಕೊತೇನೆ. ಯಾಕಂದರೆ 3 ದಿವಸ ಕೂಡ ಗಡಿ ಮಳೆ ಬಂತಲ್ಲ. ಸೊ ಅದರ ಪ್ರಕಾರವಾಗಿ ನಾನು ಹೇಳ್ತಾ ಇರೋದು. ಫುಲ್ಲಾಗಿದೆ ಇಲ್ಲೋ ಅಂತ ನನಗೆ ಕೂಡ ಗೊತ್ತಿಲ್ಲ. ಹಾಗೆ ನೋಡುವಂತ ನಾನು ಹೋಗ್ತಿದ್ದೇನೆ. ನೋಡುವ, ಫುಲ್ಲಾಗಿದ್ದರೆ ಕೆಳಗೆ ತನಕ ಹೋಗ್ತೇನೆ, ಸ್ವಲ್ಪ ಇದ್ದರೆ ಬೇಡ ಅಂತ ಅಂದ್ಕೊತೀನಿ. ಯಾಕಂದರೆ ಈಗ ಆ ಕಲಂಕ ನೀರಲ್ಲಿ ಎಂತಕ್ಕೆ ನಾವು ಹೋಗೋದು. ಹಾಗೆ ನೀರನ್ನು ನಿಮಗೆ ನಾನು ತೋರಿಸ್ಬೇಕು ಅಂತ ಅಂದ್ಕೊತಿದ್ದೇನೆ. ಹಾಗೆ ನಾನು ಹೋಗುವಂತ ಪ್ಲ್ಯಾನ್ ಮಾಡಿದ್ದೆ. ಇವತ್ತಿನ ಡೈಲಿ ಬ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ, ಆಯಿತಾ. ನಾನು ಹೇಳೋದು ಮರೆತೋಯ್ತು ಮಾತಾಡೋ ಬರದಲ್ಲಿ. ಹಾಗೆ ವೀಡಿಯೋಸ್ ಎಲ್ಲ ನೋಡಿ ನನ್ನದು ವಿಡಿಯೋ ಇಷ್ಟವಾಗಿದ್ದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ನಿಮಗೆ ಒಂದು ವೇಳೆ ನನ್ನ ವೀಡಿಯೋ ತುಂಬಾ ಇಷ್ಟ ಆಗಿದ್ದರೆ ಕಮೆಂಟ್, ಸಬ್ಸ್ಕ್ರೈಬು, ಲೈಕ್ ಎಲ್ಲ ಶೇರ್ ಕೂಡ ಮಾಡಿ, ಆಯಿತಾ. ತುಂಬ ಖುಷಿ ಆಗ್ತದೆ. ಯಾಕಂದರೆ ಎಂತೆಂಥವರನ್ನು ಕೂಡ ಬೆಳೆಸ್ತೀರ ಮಾರೆ, ನಮ್ಮನ್ನೊಂದು ಬೆಳೆಸಿ ಮಾರೆ. ಯಾಕಂದರೆ ತುಂಬ ಕಷ್ಟಪಟ್ಟಿದ್ದೇನೆ ನಾನು, ಅದಕ್ಕೋಸ್ಕರ ಹೇಳ್ತಿರೋದು. ನಿನ್ನೆ ಮೊನ್ನೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದವರೆಲ್ಲ ಈಗ ದುಡ್ಡು ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ. ಸೊ ನಾನು ಯಾವಾಗ ದುಡ್ಡು ಮಾಡೋದು ಆ ದೇವರಿಗೆ ಗೊತ್ತು ಮಾರೆ. ವೀಡಿಯೋಸ್ ಮಾಡ್ತಾ ಇರ್ತೇನೆ ಕೆಲವೊಮ್ಮೆ ಅದು ಡೈಲಿ ಅಪ್ಲೋಡ್ ಮಾಡೋದು ನಿಜವಾಗಿ. ಆದರೆ ಕೆಲವೊಮ್ಮೆ ಮಾಡಿದರೂ ಕೂಡ ಕೆಲವೊಬ್ಬರಿಗೆ ಹಣ ಬರ್ತಾ ಉಂಟು ಈಗ. ಸೊ ನನಗೆ ಏನು ಬರ್ತಿಲ್ಲ. ನನಗೆ ಅದೇ ಒಂದು ಸ್ವಲ್ಪ ಬೇಜಾರಿರೋದು. ಇರಲಿ, ಸಾಯ್ಲಿ, ಅದು ಬೇಜಾರು ಇಟ್ಕೊಳ್ಳೋದು ಬೇಡ. ನಾನು ನನ್ನಷ್ಟಿಗೆ ವೀಡಿಯೋ ಮಾಡ್ತಾ ಹೋಗ್ತೇನೆ. ಒಂದಲ್ಲ ಒಂದಿನ ನಾವು ಕೂಡ ಅಚೀವ್ಮೆಂಟ್ ಮಾಡೇ ಮಾಡ್ತೀವಿ ಅಲ್ವಾ ಗೈಸ್. ನೋಡಿ ಗೈಸ್, ಇದು ನೋಡಿ ನಮ್ಮದು ಕಲ್ಲಡ್ಕ ಅಂತ ಬರೆದಿದೆ. ಸೊ ಇಲ್ಲಿ ಮೊದಲು ರೈಲೆಲ್ಲ ನಿಲ್ತಿತ್ತಂತೆ. ನನಗೆ ಗೊತ್ತಿಲ್ಲ ಹೌದಾ ಇಲ್ವಾ ಅಂತ. ನಾನು ಅಂದ್ಕೊತಿದ್ದೆ ರೈಲಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಉಂಟು ಗೈಸ್, ಸಾಧ್ಯ ಇಲ್ಲ ಅಂತಲ್ಲ, ಈಗ ನಿಲ್ತಿಲ್ಲವಲ್ಲ. ಮತ್ತು ಅಲ್ಲಿ ಸ್ಟೇಷನ್ ಉಂಟಲ್ಲ, ಅಲ್ಲಿ ನಿಲ್ತದೆ ಅಂತ ಹೇಳ್ತಿದ್ರು. ಅದು ಆದರೆ ನಿಜ, ನಂಬೋದು ಹಾಗೆ ಉಂಟು. ನೋಡಿ ಗೈಸ್, ನಾನು ಕರೆಂಟಲ್ಲಿ ಅಂತ ಹೇಳಿದಲ್ಲ. ನೋಡಿ ಗೈಸ್, ನಾನು ಆವಾಗಲೇ ಇಲ್ಲಿಗೆ ಬಂದು ಏನಾಯಿತು ಗೊತ್ತಾ, ಚಾರ್ಜಿ ಮುಗೀತು ನನಗೆ. ನಾನು ವೀಡಿಯೋ ಹೀಗೆ ತಿರುಗಿಸುವಾಗ ಇದನ್ನು ನಾನು ತೋರಿಸ್ಲಿಕ್ಕೆ ಹೋದೆ. ಇದನ್ನು ತೋರಿಸ್ಲಿಕ್ಕೆ ಹೋಗುವಾಗ ವೀಡಿಯೋ ಆಗ್ತಾನೆ ಇಲ್ಲ, ಯಾಕೆಂದರೆ ಚಾರ್ಜ್ ಇರಲಿಲ್ಲ. ಸೊ ಆಗ ಆಟೋಮೆಟಿಕಲಿ ಆಫ್ ಆಗಿತ್ತು ಚಾರ್ಜ್ ಇಲ್ಲದೆ. ಅದಕ್ಕೆ ನಾನೆಂತ ಮಾಡಿದೆ, ಮತ್ತು ಸೀದಾ ಮನೆಗೆ ಹೋಗಲಿಲ್ಲ, ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿ ಚಾರ್ಜರ್ ತಗೊಂಡು ಸೀದಾ ಕೇಸ್ ರೋಡಿಗೆ ಹೋದೆ. ಯಾಕಂದರೆ ನಮ್ಮ ಊರಲ್ಲಿ ಇವತ್ತು ಕರೆಂಟ್ ಇರಲಿಲ್ಲ. ಸೊ ಅದಕ್ಕೆ ಸೀದಾ ಅವನು ಕೇಸ್ ರೋಡಿಗೆ ಹೋಗಿ, ಅಲ್ಲಿ ಜಗದೀಶ್ ಅವನು ಕೆಲಸ ಮಾಡೋ ಒಂದು ಅಂಗಡಿ ಉಂಟು. ಸೊ ಅಲ್ಲಿ ನಾನು ಚಾರ್ಜ್ ಇಟ್ಟೆ. ಅಲ್ಲಿಟ್ಟು ಅಲ್ಲಿಂದ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಚಾರ್ಜಿ ಆದ ನಂತರ ಅಲ್ಲಿ ಏನು ಗೊತ್ತಾ, ಅಲ್ಲಿ ಏನಾಗಿದೆ ಅಂತ ಈ ವಿಡಿಯೋ ನಿಮಗೆ ತೋರಿಸ್ತೇನೆ ನೋಡಿ. ದೀಪಾವಳಿ ಟೈಮಲ್ಲಿ ಮಾತ್ರ ಪಟಾಕಿ ಹೊಡಿಸುವುದಲ್ಲ. ಸೊ ಇವತ್ತು ಕೂಡ ಓಡಿಸಬೇಕು ಅಂತ ನಾವು ಪಟಾಕಿ ಎಲ್ಲ ಇತ್ತು. ಸೊ ಅದಕ್ಕೆ ಅಲ್ಲೇ ನಾವು ಓಡಿಸಿದ್ವಿ. ಸೊ ಹಾಗೆ ಮಳೆ ಕೂಡ ಬಂತು, ತುಂಬಾ ಜೋರು ಕೂಡ ಮಳೆ ಬಂತು. ಹಾಗಿರುವಾಗ ಮಳೆಯ ಜೊತೆಗೆ ನಮ್ಮ ಪಟಾಕಿ ಕೂಡ ಸೇರಿ ಹೇಗೆಲ್ಲ ಆಯಿತು ಅಂತ ಆ ವಿಡಿಯೋ ನೋಡ್ಕೊಂಬನ್ನಿ ನೋಡಿ. ನೋಡಿ ಗೈಸ್, ತುಂಬ ಮಳೆ ಬರ್ತಾ ಉಂಟು. ಮಳೆಯ ಸುರಿಮಳೆ ಇವತ್ತು ಬೆಳಿಗ್ಗೆ ಶುರುವಾಗಿದೆ ಗೈಸ್. ಇದು ದೀಪಾವಳಿ ಅಂತ ನಮ್ಮಲ್ಲಿ ಈ ವರ್ಷ ದೀಪಾವಳಿ ನಡೀತದೆ ಮಳೆಗಾಲದಲ್ಲಿ. उले बरचे बरच्या नाही नाही बरच्या अहो साऊंड जोर घेऊन बघायला बरच्या अले उले दिपली मारलाय याला.
ನಿಮ್ಮೆಲ್ಲ ಮೋಹಿತ್ ಲೆಕ್ಕ ಹೆಕ್ ಇದು अब पड़ी है कर्मा ए वैक्सन ये आए मैं भाई मैं हाँ ये दादा ये कोटे दा बाहर दे अब बक्का ಗೈಸ್ ಈಗ ಒಂದು ಬೇರೆ ಮೈಕ್ ಹಾಕಿದೆ ಸಾರಿ ಕೇಳ್ತದಿಲ್ಲೋ ಗೊತ್ತಿಲ್ಲ ಆದಷ್ಟು ನಾನು ಜೋರಾಗಿ ಮಾತಾಡ್ತೇನೆ ಮೈಕ್ ತೆಗೆದೇ ಮಾತಾಡೋಣ ಅಂತ ಮೈಕ್ ತೆಗೆದೇ ಮಾತಾಡ್ತೇನೆ ಗೈಸ್ ನಾನೀಗ ನಿಮಗೆ ನಾನು ತೋರಿಸಲಿಕ್ಕೆ ಬಂದಂತಹ ವಿಷಯ ಏನಪ್ಪ ಅಂದರೆ ನಿಮಗೆ ನಾನು ಈಗಲೇ ಹೇಳಿದ್ದೆ ಆದರೆ ಹತ್ತಿರ ಬರ್ತಾ ಉಂಟು ಆ ಸಂಕ ನಿನ್ನೆ ಮೊನ್ನೆಯಿಂದ ತುಂಬಾ ಮಳೆ ಬಂದ ಕಾರಣ ಈಗ ಫುಲ್ ಆಗಿರ್ಬೋದು ಅಂತ ಅಂದ್ಕೊತೀನಿ ಬನ್ನಿ ಗೈಸ್ ಸ್ವಲ್ಪ ಬೇಗ ಹೋಗುವ ಎಂತ ಆಗಿದೆ ಅಂತ ನೋಡುವ ಗೈಸ್ ಬನ್ನಿ ಪಕ್ಕ ಹೋಗುವ ನೋಡಿ ಸ್ವಲ್ಪ ಹೊತ್ತೇ ಇರೋದು ನೋಡಿ ಸ್ವಲ್ಪ ಹೊತ್ತು ಕನೊಂದುಲ್ಲ 2 ನಿಮಿಷ ಏರ್ಲ ಮನಿ ಪಡೆ ಒಂದುಲ್ಲ ಸಂಕದಡೆ ಐತೆ ಒಬ್ಬ ಗೈಸ್ ನೋಡಿ ಗೈಸ್ ಕಪ್ಪೆ ನೋಡಿ ಗೈಸ್ ಚತ್ತು ಪೋಯ್ನು ಕಪ್ಪೆ ಅಲಕ ಬಾತಿ ಹೋಗಿದೆ ಅಲ್ಲಿಗೆ ನೋಡಿ ಗೈಸ್ ಎಂಥ ಪರಿಸರ ನೋಡಿ ಗೈಸ್ ಈ ಪರಿಸರ ನೋಡಲಿಕ್ಕೆ ನನಗೆ ಒಂದು ಖುಷಿ ಆಗೋದು ನಾನು ಅದಕ್ಕೆ ಊರು ಬಿಟ್ಟು ಎಲ್ಲಿಗೆ ಕೂಡ ಹೋಗೋದಿಲ್ಲ ನಮ್ಮ ಪರಿಸರವೇ ನಮಗೆ ಚಂದ ನೋಡಿ ಹಚ್ಚ ಹಸಿರಾದಂತಹ ಪರಿಸರ ನೋಡಿ ಗೈಸ್ ಇದು ನೋಡಿ ಇದನ್ನು ಒಂದನ್ನು ಎತ್ತಲಿಕ್ಕೆ ತುಂಬ ಕಷ್ಟ ಆಗ್ತದೆ ನನಗೆ ಅವತ್ತೊಮ್ಮೆ ಸಿಕ್ಕಿತ್ತು ಅದರ ವೀಡಿಯೋ ಉಂಟೆಲ್ಲೋ ಗೊತ್ತಿಲ್ಲ ಅವತ್ತೊಮ್ಮೆ ಸಿಕ್ಕಿತ್ತು ಗೈಸ್ ಎಂಥ ವೈಟ್ ಗೊತ್ತುಂಟು ಅದೊಂದು ಗೈಸ್ ನಾವು ಕಾದಂತಹ ಕ್ಷಣ ಬಂತು ನೋಡಿ ನಾನು ಹೇಳ್ತಾ ಇದ್ದೆ 2-3 ದಿವಸ ಅಂತ ಭಾರಿ ಮಳೆ ಅಂತ ಸೊ ನೀರು ಎಷ್ಟಾಗಿದೆ ಅಂದರೆ ನೀರು ನೋಡಿ ಗೈಸ್ ಇಷ್ಟು ನೀರಾಗಿದೆ ಗೈಸ್ ನೋಡಿ ಇಷ್ಟು ನೀರಾದದೆ ಪುಣ್ಯ ಯಾಕಂದರೆ 3 ಮಳೆ ಅಂದರೆ ಕಂಟಿನ್ಯೂಸ್ ಮಳೆ ಬರ್ತಿತ್ತು ನಾನು ಅಂದ್ಕೊತಿದ್ದೆ ಫುಲ್ಲಾಗಿರ್ಬೋದು ಅಂತ ಅಂದ್ಕೊತಿದ್ದೆ ಸೊ ಆದರೆ ಪರವಾಗಿಲ್ಲ ತೊಂದರೆ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಆದರೆ ಆಗಿದೆ ನೋಡಿ ಗೈಸ್ ಹೇಗೆ ಉಂಟು ಅಂತ ಕೆಳಗೆ ಹೋಗ್ಬೇಕಾ ಗೈಸ್ ಬೇಡವಾ ಅಂತಲ್ಲ ಕೆಳಗೆ ಬೇಡ ಗೈಸ್ ಸುಮ್ಮನೆ ಈಗ ನುಸಿ ಎಲ್ಲ ಕಚ್ಚಿಸ್ಕೊಂಡು ಯಾಕೆ ಸುಮ್ಮನೆ ಜ್ವರ ಎಲ್ಲ ಯಾಕೆ ಬರ್ಸ್ಕೊಳ್ಳೋದಲ್ವ ಸೊ ಬೇಡ ಒಳಗೆ ಅಲ್ಲಿ ಕೆಳಗೆ ಹೋಗೋದು ಬೇಡ ಹೋಗೋಣ ಮೀನೆಲ್ಲ ಬಂದಿರ್ಬೋದಾ ಗೈಸ್ ನನ್ನ ಪ್ರಕಾರ ಫಸ್ಟ್ ಮಳೆ ಜೋರು ಬಂದ ಮಳೆಗೆ ಮೀನಿರುತ್ತೆ ಅಂತೆ ಇದರಲ್ಲಿ ಮೀನಿದ್ದಾಗೆ ಕಾಣೋದಿಲ್ಲ ಯಾಕಂದರೆ ನೋಡೋ ಗೈಸ್ ಕೆಳಗೆ ಹೋಗೋ ಗೈಸ್ ಎಂತಾದ್ರೂ ಪರವಾಗಿಲ್ಲ ಬನ್ನಿ ಗೈಸ್ ಹೋಗುವ ನೀವೆಲ್ಲ ಇರುವಾಗ ನನಗೆ ಯಾವ ಭಯ ಕೆಳಗೆ ಹೋಗಿ ನೋಡುವ ಹೇಗೆಲ್ಲ ಉಂಟು ಅಂತ ಆದರೆ ಈ ಪ್ಲೇಸಲ್ಲಿ ನೋಡಿ ತುಂಬಾ ಇದು ಉಂಟು ಎಂತ ಅಂದರೆ ಈ ಎಂತ ಹೇಳ್ತಾರೆ ಬಲ್ಲೆ ಅದು ತುಳುವಿನಲ್ಲಿ ಬಲ್ಲೆ ಬಲ್ಲೆ ಕನ್ನಡದಲ್ಲಿ ಕೂಡ ಆಗ್ತದೆ ನೋಡಿ ಹೀಗೆ ಈ ನಮ್ಮನೆಯಲ್ಲಿ ಗಿಡ ಮರ ಎಲ್ಲ ತುಂಬಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ಸಹ ನಾನು ಒಂದು ಸ್ಟ್ರಗಲ್ ಮಾಡಿ ಹೋಗ್ತಿದ್ದೇನೆ ನೋಡಿ ಏನೆಲ್ಲ ಸಿಗ್ತದೆ ಗೊತ್ತಿಲ್ಲ ಕಾಲ್ನಡಿಯಲ್ಲಿ ನೀವು ಕೂಡ ಸ್ವಲ್ಪ ಜಾಗ್ರತೆ ಮಾಡಿ ಯಾಕಂದರೆ ಈ ಬಲ್ಲೆಲ್ಲೆಲ್ಲ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು ನೋಡಿ ಗೈಸ್ ಹತ್ತಿರ ಬಂದೆ ಕೆಳಗೆ ಬಂದೆ ನೋಡಿ ಇದರಲ್ಲಿ ಮೀನು ಬರಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇದೊಂದು 3 ದಿವಸದ ಮಳೆ ಅಲ್ಲ ಸೊ 3 ದಿವಸದ ಮಳೆ ಅಲ್ಲ ಹಾಗೆ ಬರಲಿಕ್ಕಿಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ
ನಿಜವಾಗಿ ಬರುವುದೇ ಕಲೆಂಕ್ ನೀರಲ್ಲಿ ಬರೋದು ಮೀನು. ಶುದ್ಧ ನೀರಲ್ಲಿ ನಿಮಗೆ ಎಷ್ಟು ಹುಡುಕಿದ್ರೂ ಮೀನು ಸಿಗಲ್ಲ. ಒಂದು ವೇಳೆ ಅಕ್ವೇರಿಯಮ್ಮಿಗೆ ನೀವು ಹಾಕಬೇಕಷ್ಟೇ. ಅಕ್ವೇರಿಯಮಲ್ಲಿ ಹಾಕಿದರೂ ಕೂಡ ಕ್ಲೀನ್ ನೀರಲ್ಲಿ ಮೀನು ಕೂಡ ಬದುಕುವುದಿಲ್ಲ ಅಂತೆ. ಸೊ ಅದು ನಾನು ನಮ್ಮ ಮನೆಯಲ್ಲೇ ಅನುಭವ ಮಾಡಿದ್ದೇನೆ. ಯಾಕಂದರೆ ತುಂಬ ಮೀನು ನಮ್ಮ ಮನೆಯಲ್ಲೇ ಸತ್ತು ಹೋಗಿದೆ. ಅಂದರೆ ಶುದ್ಧ ನೀರು ಮಾಡಿದ್ದೆ, ಅದರಲ್ಲಿ ಅದಕ್ಕೆ ಉಸಿರಾಡಲಿಕ್ಕೆ ಕಷ್ಟವೇನೋ ಗೊತ್ತಿಲ್ಲ, ಸಾಯ್ತಾ ಹೋಗ್ತದೆ. ಇದೇ ಪ್ಲೇಸಲ್ಲಿ ಗೈಸ್, ಇದೇ ಪ್ಲೇಸಲ್ಲಿ ನಾನು, ಪ್ರವೀಣ, ಮತ್ತು ಯಾರಂದರೆ ಪುನೀತ್, ಮತ್ತು ಯಾರು ಪುನೀತ್, ಮತ್ತು ನಮ್ಮ ಕೆಲವೊಂದು ಜವಾನಿಯರಲ್ಲಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ. ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಇದೊಂದು ಫೇಮಸ್ ಪ್ಲೇಸ್, ನಮ್ಮ ಊರಲ್ಲಿ ಇದೊಂದು ಫೇಮಸ್ ಪ್ಲೇಸ್. ಈಜಲಿಕ್ಕೆ ಕಲೀಲಿಕ್ಕೆಲ್ಲ ಸೊ ಇಲ್ಲಿಗೆ ಬರ್ತಾರೆ. ಹಾಗಿರುವಾಗ ನಾನಿಲ್ಲಿ ಮಾಡಲೇಬೇಕು ಅಂತ ನಾನು ಬಂದಿದ್ದೇನೆ ಗಾಯ್ಸ್. ಇದು ಫುಲ್ಲು ಅಂದರೆ ಎಂತ ಹೇಳ್ತಾರೆ ಅದಕ್ಕೆ, ತುಂಬ ಮಳೆ ಬರುವಾಗ ಎಷ್ಟು ಫುಲ್ಲಾಗಿರುತ್ತೆ ಗೊತ್ತಾ? ಈ ತೋಟ ಉಂಟಲ್ಲ ಗೈಸ್, ತೋಟ ಫುಲ್ಲಾಗಿರ್ತದೆ. ತೋಟ ಅಲ್ಲಿಂದ ಫುಲ್ಲಾಗಿರ್ತದೆ. ಅದು ನಾನು ಅವತ್ತೊಮ್ಮೆ ನೋಡಿದ್ದೆ. ನಾವು ಇಲ್ಲಿಗೆ ಕೂಡ ಬಂದಿದ್ವಿ. ಇಲ್ಲೆಲ್ಲ ಕಾಲಿಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಅಷ್ಟೇ ಥರ ನೀರು ಬಂದಿರ್ತದೆ, ಫುಲ್ಲಾಗಿರ್ತದೆ. ಫುಲ್ಲಾಗಿ ಎಲ್ಲರೂ ಕೂಡ ಅಲ್ಲಿಂದ ಮೇಲಿಂದ ಆಡ್ತಿದ್ರು. ನಾವು ಕೂಡ ಮೇಲಿಂದ ಮ್ಯಾರಿದ್ವಿ. ಆದರೆ ನೀವು ಜಾಗ್ರತೆ ಮಾಡಿ ಆಯಿತಾ, ಈ ಟೈಮಲ್ಲಿ ತುಂಬಾ ಕಷ್ಟ. ಯಾಕಂದರೆ ಈ ಮಳೆ ಹೇಗೆ ಅಂತಿಲ್ಲ, ಮಳೆ ಫುಲ್ಲು ತಿರುಗಿಸಿ ಹೋಗ್ತದೆ. ಅಂದರೆ ಸುಳಿಯಲ್ಲಿತ್ತಿಲ್ಲಿ, ಸುಳಿಯಲ್ಲ ಮೊದಲು. ಈಗ ಸುಳಿ ಉಂಟ ಇಲ್ಲ ಅಂತ ಗೊತ್ತಿಲ್ಲ. ಆವಾಗ ನಾವೆಲ್ಲ ಫುಲ್ಲು ಚಿಕ್ಕವರಲ್ಲ, ಚಿಕ್ಕವರಿರುವಾಗ ನಮಗೆ ಸುಳಿಯೆಲ್ಲ ಸಿಗ್ತಿತ್ತು. ನಾವು ತುಂಬ ಸಲ ಮುಳುಗಿದ್ದೇವೆ ಇಲ್ಲಿ, ಆದರೂ ಮೇಲೆ ಬಂದಿದ್ದೇವೆ ಪುಣ್ಯದಲ್ಲಿ. ಆಗಿರುವಾಗ ಜಾಗ್ರತೆ ಮಾಡಿ ಗಾಯ್ಸ್ ನೀವು ಕೂಡ. ಮತ್ತು ಎಲ್ಲಿ ಗೊತ್ತಾ, ಈ ಪ್ಲೇಸಲ್ಲಿ ನಾವು ಮೀನು ಹಿಡಿತಿದ್ವಿ. ನಮಗೆ ಜಾಸ್ತಿ ಮೀನು ಸಿಗ್ತಿದ್ದದ ಪ್ಲೇಸ್ ಅಂದರೆ ಇದೇ ನೋಡಿ ಗಾಯ್ಸ್. ಇವಾಗ ಕೈ ಹಾಕಿದರೂ ಕೂಡ ಒಂದು ಮೀನಾದರೆ ಸಿಗ್ಬೋದು ಅಂತ ಆಗ್ತದೆ. ಮತ್ತು ಗೊತ್ತಿಲ್ಲ, ಈಗ ಮಳೆ ಅಷ್ಟೇನು ಬರಲಿಲ್ಲಲ್ಲ, ಸ್ವಲ್ಪ ಮಳೆ ಬಂದಲ್ಲ. ಆಗಿರುವಾಗ ಗ್ಯಾರಂಟಿ ಇಲ್ಲ, ನೋಡಬೇಕು ಗಾಯ್ಸ್. ಇಲ್ಲಿ ನಾನು ಮೀನು ಹಿಡಿಯುವ ಟೈಮಲ್ಲಿ ಒಮ್ಮೆ ಬರ್ತೇನೆ, ನಿಮಗೆ ನಾನು ತೋರಿಸ್ತೇನೆ ಹೇಗೆಲ್ಲ ಎಷ್ಟು ದೊಡ್ಡ ಮೀನೆಲ್ಲ ಸಿಗ್ತದೆ ಗೊತ್ತುಂಟು ಗಾಯ್ಸ್. ಇಲ್ಲಿ ಬಲೆ ಎಲ್ಲ ಹಾಕ್ತಾರೆ ಮಾರೆ, ಎಷ್ಟು ದೊಡ್ಡ ಮೀನು ಸಿಗ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದದ್ದು ನಿಮಗೆ ತೋರಿಸಬೇಕು ಅಂತ. ಡೈಲಿ ಬ್ಲಾಗ್ 2 ಅಲ್ಲಿ ನಾನು ನಿಮಗೆ ಡೈಲಿ ಬ್ಲಾಗ್ 2 ಅಲ್ಲಿ ಮಾತ್ರ ಅಲ್ಲ, ಒಂದೊಂದು ಬ್ಲಾಗಲ್ಲಿ ಕೂಡ ಈ 30 ದಿನದ ಚಾಲೆಂಜ್ ಅಂತ ಹೇಳಿದಲ್ಲ, 30 ದಿನದ ಚಾಲೆಂಜಲ್ಲಿ ಕೂಡ ವೆರೈಟಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಅಂದರೆ ಡೈಲಿ ಬ್ಲಾಗ್ ಅಂತ ನಿಮಗೆ ಅನಿಸ್ಲೇಬಾರ್ದು. ಯಾಕಂದರೆ ನೀವೊಂದು ತುಂಬ ಎಂಜಾಯ್ಮೆಂಟ್ ಮಾಡುವಂತಹ ಎಂಜಾಯ್ಮೆಂಟ್ ಮಾಡುವಂತಹ ಒಂದು ವ್ಲಾಗ್ ಅಂತ ನೀವು ಹೇಳಬೇಕು. ಆ ಥರ ನಾನು ಈ 30 ದಿನದ ಚಾಲೆಂಜನ್ನು ಮಾಡ್ತಿದ್ದೆ. ಚಾಲೆಂಜ್ ಅಂದರೆ ಡೈಲಿ ಬ್ಲಾಗ್ ಥರ. ಈಗ ನನ್ನ ಡೈಲಿ ಬ್ಲಾಗಲ್ಲಿ ಏನೆಲ್ಲ ನಾನು ಮಾಡ್ತೇನೆ ಅಂದರೆ ಡೈಲಿ ದಿನದಲ್ಲಿ ನಾನು ಏನೆಲ್ಲ ಮಾಡ್ತೇನೆ, ಸೊ ಅದರಲ್ಲಿ ವೆರೈಟಿ ಟ್ರೈ ಮಾಡ್ತೇನೆ, ಅಂದರೆ ಕಂಟೆಂಟ್ ಮಾಡ್ತೇನೆ ಅದರಲ್ಲಿ. ಇವತ್ತು ನಾನೊಂದು ಈಗ ನಮ್ಮ ಊರಿನದೇ ನೀರೆಲ್ಲ ಹೇಗೆ ಉಂಟು, ಅಂದರೆ ಸಂಕ ಎಲ್ಲ ಹೇಗೆ ಉಂಟು, ನನ್ನ ಈ ಪರಿಸರ ನಾನು ನಮಗೆ ತೋರಿಸ್ತೇನೆ. ಆದರೆ ನಾಳೆ ಫುಲ್ಲು ಚೇಂಜ್ ಆಗ್ತದೆ. ನಾಳೆ ಯಾವುದೆಲ್ಲ ಏನೆಲ್ಲ ಮಾಡ್ತೇನೆ ಅಂತ ಗೊತ್ತಿಲ್ಲ, ಆದರೆ ನಾಳೆ ಮಾಡಿದ್ದನ್ನು ಸ್ವಲ್ಪ ಬೆಟರಾಗಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಯಾಕಂದರೆ ಈಗ ಎಲ್ಲ ಕೇಳೋದು ಅದೇ, ಸ್ವಲ್ಪ ಬೆಟರಾಗಿ ಮಾಡು ಅಂತ. ಯಾಕಂದರೆ ನಿಮಗೂ ಕೂಡ ಡೈಲಿ ಲಕ್ಕೆ ಕುಲ್ಯೆ ಹಾಗೆ ಆಚೆ ಹೋದೆ ಈಚೆ ಹೋದೆ ಅಂತ ಹೇಳೋದು ಬಿಟ್ಟು ನಾವು ಒಂದು ವೆರೈಟಿ ಟ್ರೈ ಮಾಡುವ. ಡೈಲಿ ಬ್ಲಾಗ್ ಕೂಡ ಈಗ ಕೂಡ ಮಾಡ್ಬೋದಾ ಅಂತ ನಾವೊಂದು ವೆರೈಟಿ ಟ್ರೈ ಮಾಡುವ ಅಂತ ನಾನು ಅನ್ಕೊತಿದ್ದೇನೆ. ಬನ್ನಿ ಗೈಸ್, ಇನ್ನು ನಾನು ಮೇಲೆ ಹೋಗ್ತೇನೆ, ಸ್ವಲ್ಪ ಕೈ ಬಚ್ಚುತ್ತುಂಟು ತುಂಬ, ಸಾರಿ ಆಯಿತಾ ನಿಮಗೆ. ಇನ್ನು ನಾನು ಇಷ್ಟೇ ಬ್ಲಾಗ್. ಅಂದರೆ ಈ ತೋಡಿನ ಬಗ್ಗೆ ನಾನು ಇಷ್ಟೇ ಹೇಳೋದು. ತುಂಬ ಚಿಕ್ಕದಿರುವಾಗ ನಾವೆಲ್ಲ ಇಲ್ಲೇ ಬರ್ತಿದ್ದದು, ಆದರೆ ಇಷ್ಟು ಕಲಂಕಿರುವಾಗ ಬರ್ತಿರಲಿಲ್ಲ. ಇಷ್ಟು ಕಲಂಕಿರುವಾಗ ಬಂದರೆ ಸೀಕು ಬರ್ಬೋದು ಗೈಸ್. ಓಕೆ ಗೈಸ್, ಇನ್ನು ನಾನೀಗ ಮೇಲೆ ಹೋಗ್ತೇನೆ, ನನಗೆ ಸ್ವಲ್ಪ ಕೈ ಬಚ್ಚುತ್ತುಂಟು, ಸಾರಿ ಗೈಸ್. ನಾನು ಮೇಲೆ ಹೋಗಿ ವೀಡಿಯೋ ಮಾಡ್ತೇನೆ ಗೈಸ್. ಮೇಲೆ ಬಂದೆ, ನನಗೆ ಯಾಕೋ ಇಲ್ಲಿ ಈ ಸೈಡ್ ಕೈ ಬಚ್ಚುತ್ತುಂಟು, ಯಾಕಂದರೆ ನಾನು ತುಂಬ ಹೀಗೆ ಇಡಬೇಕಲ್ಲ ಮೊಬೈಲನ್ನು. ಸೊ ಹಾಗೆ ಈಗ ವೆದರ್ ಫುಲ್ಲು ಚೇಂಜ್ ಆಯಿತು ಗೈಸ್. ಯಾಕಂದರೆ ಆಗ ಸ್ವಲ್ಪ ಕೂಲಿತ್ತು, ಈಗ ಯಾಕೋ ಇದಾಗ್ತಾ ಉಂಟು, ಎಂತ ಬಿಸಿಲಾಗ್ತಾ ಉಂಟು ನೋಡಿ ಗೈಸ್. ಇದನ್ನು ನಾನು ತೋರಿಸಲಿಲ್ವ ಅಂತ, ಸಂಕ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಅಂದರೆ ಈಗ ಸಡನ್ ರೈಲು ಬಂದರೆ ಈಗ ಕೆಲವರಿಗೆ ಇಲ್ಲಿಂದ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ.
ಸೊ ಅದಕ್ಕೆ ಈ ಸೈಡಿಂದ ಹೋಗುವಂಥ ಈ ಸೈಡಿಂದ ಹೋಗುವಂಥ ಒಂದು ಸಪ್ರೇಟ್ ವೆಲ್ಡೆಲ್ಲ ಮಾಡಿದ್ದಾರೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಎಲ್ಲ ಕಡೆ ಕೂಡ ಹಾಗೆ ಮಾಡಲಿ. ಅಂತಹ ಕೆಲವರು ಸಾಯುವಂತಹ ಪರಿಸ್ಥಿತಿ ಅಂದರೆ ಕೆಲವರು ಇಲ್ಲಿ ಸಡನ್ನೇ ಓಡ್ತಾರೆ. ಪ್ರಾಣಿಗಳು ತುಂಬ ಹೋಗ್ತದೆ ಗೈಸ್. ನನ್ನ ಕಣ್ಣೆದುರಲ್ಲಿ ಒಂದೆರಡು ನಾಯಿ ಸತ್ತಿದೆ. ನಾವು ಓಡಿಸ್ಲಿಕ್ಕೆ ಎಷ್ಟು ಟ್ರೈ ಮಾಡಿದ್ವಿ, ಆದರೂ ಕೂಡ ಅದು ಅಡಿಗೆ ಬಿದ್ದಾಗಿದೆ. ರೈಲು ಬರುವಾಗ ನಾವು ಕೂಡ ಓಡಿದ್ರೆ ನಾವು ಕೂಡ ಹೇಗೆ ಗೈಸ್. ಈಗ ರೈಲು ಆಲ್ಮೋಸ್ಟ್ ಈಗ ರೈಲು ಹೋಯಿತು. ಆದರೆ ಇಲ್ಲಿ ಒಂದು ಸೌಂಡ್ ಬರ್ತುಂಟು ಗೈಸ್. ನನಗೆ ಸ್ವಲ್ಪ ಹೆದರಿಕೆ ಆಗ್ತುಂಟು. ಸ್ವಲ್ಪ ಮಧ್ಯಾಹ್ನ ಟೈಮ್ ಅಲ್ಲ, ಸ್ವಲ್ಪ ಹೆದರಿಕೆ ಆಗ್ತುಂಟು ನಾವು ಹೋಗೋದು ಒಳ್ಳೆಯದ ಅಂತ ಗೈಸ್. ನೋಡಿ, ಗುಡ್ಡೆಡೊಂದು ದಿನ ಅದರ ವ್ಲಾಗಿನ ಗುಡ್ಡೆ ಇದೆ. ನಾವು ಇಡೀ ಗುಡ್ಡೆ ಫುಲ್ಲು ಸುತ್ತಿದ್ದೇವೆ. ಆ ವ್ಲಾಗ್ ತುಂಬಾ ರೀಚ್ ಆಗಿದೆ. ಆಲ್ಮೋಸ್ಟ್ 2K ಎಬೋವ್ ಆಗಿದೆ ಅಂತ. ಹೌದೌದು, 2K ಕಳೆದಿದೆ. ಆವಾಗಿದ್ದ ಫ್ರೆಂಡ್ಸ್ನವರೆಲ್ಲ ಈಗ ಜೊತೆಗಿಲ್ಲ. ಅಂದರೆ ನಮ್ಮ ಒಟ್ಟಿಗಿಲ್ಲ, ನಮ್ಮ ಟಚ್ಚಲ್ಲಿದ್ದಾರೆ. ಒಟ್ಟಿಗಿಲ್ಲ ಅಂದರೆ ಕೆಲವೊಬ್ಬರು ಬೇರೆ ಕಡೆ ಮನೆ ಮಾಡಿದ್ದಾರೆ. ಹಾಗೆ ಕೆಲವೊಬ್ಬರು ಈಗ ಕೆಲಸದ ಒತ್ತಡದಲ್ಲಿ ನಮಗೆ ಬರಲಿಕ್ಕೆ ಆಗೋದಿಲ್ಲ ಅಂಥೇಳಿ ಸೊ ನಮ್ಮ ಜೊತೆ ಈಗ ಅಷ್ಟು ಟಚ್ಚಲ್ಲಿಲ್ಲ ಅಂತ ಅಲ್ಲ, ನಮ್ಮೊಟ್ಟಿಗೆ ಎಲ್ಲ ಬರ್ತಿಲ್ಲ. ಈಗ ಟಚ್ಚಲ್ಲಿದ್ದಾರಪ್ಪ. ಟಚ್ಚಲ್ಲಿ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಯಾವತ್ತೂ ಬಿರುಕು ಬರಲಿಕ್ಕೆ ಚಾನ್ಸೇ ಇಲ್ಲ ಗೈಸ್. ಮತ್ತು ಇನ್ನೊಂದು ಗೈಸ್, ಇಲ್ಲಿ ನೋಡಿ, ಇಲ್ಲಿ ಕೂಡ ಇಟ್ಟಿದ್ದಾರೆ ಅಡ್ಡ. ಇದೆಲ್ಲ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಯಾಕಂದರೆ ಈಗ ಸಡನ್ನೇ ರೈಲು ಬರುವಾಗ ಕೆಲವೊಬ್ಬರು ನಮಗೆ ಈ ಥರ ಪ್ಲೇಸ್ ಆದರೆ ಸೈಡಲ್ಲಿ ನಿಮಗೆ ಬರಲಿಕ್ಕೆ ಚಾನ್ಸ್ ಉಂಟು. ಆದರೆ ಕೆಲವೊಂದು ಪ್ಲೇಸ್ ಇರುತ್ತೆ ಗೈಸ್, ಹೇಗೆ ಗೊತ್ತಾ, ಅಂದರೆ ಖಾಲಿ ಪಟ್ಟೆ ಇರ್ತದೆ. ಪಟ್ಟೆ ಬಿಟ್ಟು ನಮಗೆ ಆ ಸೈಡ್ ಹೋಗಲಿಕ್ಕೆ ನಿಲ್ಲಲಿಕ್ಕೆ ಜಾಗ ಇರೋದಿಲ್ಲ. ಸಡನ್ನೇ ರೈಲು ಬರುವಾಗ ಈ ಥರದೊಂದು ಮಾಡಿದರೆ ನಿಜವಾಗ್ಲೂ ಯೂಸ್ಫುಲ್ ಅಂತ ಹೇಳ್ಬೋದು. ಸಡನ್ನೇ ನಾವು ರೈಲು ಬರುವಾಗ ನಿಲ್ಲಲಿಕ್ಕೆ ಆಗ್ತದೆ. ಹಾಗೆಲ್ಲ ತುಂಬ ಯೂಸ್ಫುಲ್ ಮಾಡಿದ್ದಾರೆ. ರೈಲ್ವೆ ಅವರಿಗೆ ತುಂಬಾ ಅಪ್ರಿಷಿಯೇಟ್ ಮಾಡುವಂತಹ ಒಂದು ಕೆಲಸ ಇದು. ಮತ್ತು ಇನ್ನೊಂದು ಗೈಸ್, ಇಲ್ಲಿ ನೋಡಿ, ನಾವು ಈ ಎತ್ತರ ಒಂದು ಬೆಟ್ಟ ಉಂಟಲ್ಲ ಗೈಸ್, ಇಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿ ನಾವು ಮೊದಲು ಇದೆಲ್ಲ ಬಿಡ್ತಿದ್ವಿ. ಯಾವುದಂದರೆ ಗಾಳಿಪಟ ಬಿಡ್ತಿದ್ವಿ. ಮತ್ತು ಕೆಲವೊಂದು ಅಡಿಗೆಲ್ಲ ಮಾಡ್ತಿದ್ವಿ ನಾವು ಹೀಗೇ. ಅದೆಲ್ಲ ನಾನು ಕೈ ಸ್ವಲ್ಪ ಬಚ್ತದೆ. ಅದೆಲ್ಲ ನಾನು ಮೊದಲಿಲ್ಲಿ ಮೇಲವೇ ನಾವು ಅಡಿಗೆ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ವಿ. ಅಂದರೆ ನಮ್ಮಷ್ಟಿಗೆ ಒಂದು ಜಾಲಿಯಲ್ಲಿ ಏನಾದರೂ ಒಂದು ಇರ್ತದಲ್ಲ ನಮ್ಮದೇ ಮಾಡುವ ಅಂತ, ಅಡಿಗೆ ಮಾಡುವ, ಹೇಗೆ ಆಗ್ತದೆ ನೋಡುವ ಅಂತ. ಸೊ ಹಾಗೆಲ್ಲ ಮಾಡ್ತಿದ್ವಿ. ಮತ್ತು ಇಲ್ಲಿ ಕೂಡ ಕೆಲವೊಂದು ಮೆಮೊರೀಸ್ ಎಲ್ಲ ಉಂಟು. ಮತ್ತು ನಾವು ರಜೆಯಲ್ಲಿ ಇರುವಾಗ ಇಲ್ಲೆಲ್ಲ ಚಾರ್ ಇರ್ತದೆ ನೋಡಿ, ಅಲ್ಲಿ ಎಲ್ಲ ಕಡೆಯಲ್ಲಿ ಚಾರ್ ಉಂಟು ಅಂಥದ್ದು. ಸೊ ಅದರಲ್ಲಿ ನಾವು ಕೂತ್ಕೊಳ್ತಾ ಇದ್ವಿ. ತುಂಬಾ ಖುಷಿ ಆಗ್ತಿತ್ತು ಆವಾಗ. ಈ ಸಂಜೆಯ ಗಾಳಿ ಬೀಸ್ತಾ ಇರುವಾಗ ನಾವೆಲ್ಲ ನನ್ನ ಫ್ರೆಂಡ್ಸ್ಗಳು ಎಲ್ಲ ಬಂದು ನಾವು ಇಲ್ಲಿ ಕೂತ್ಕೊಳ್ತಿದ್ವಿ. ಯಾರೆಲ್ಲ ಅಂದರೆ ಪ್ರವೀಣ್ ಆಗಿರ್ಬೋದು, ಕಾರ್ತಿಕ್, ಮತ್ತು ದೀಕ್ಷಿತ್, ಮೋಹಿತ್, ಪುನೀತ್, ಮತ್ತು ಪ್ರವೀಣನ ಅಣ್ಣ ಪುನೀತ್, ಇನ್ನೊಬ್ಬ ಕೌಶಿಕ್, ಎಲ್ಲರೂ ಕೂಡ ನಾವು ಸೇರ್ತಿದ್ವಿ ಇಲ್ಲಿಗೆ. ಪುನೀತ್ ಅಲ್ಲಿದ್ದ, ಇನ್ನೊಬ್ಬ ಪುನೀತ್, ಅವನೀಗ ಎಲ್ಲಿ ಮಂಗಳೂರಲ್ಲಿದ್ದಾನ ಅಂತ. ಎಲ್ಲ ಆವಾಗ ಆ ಟೈಮಲ್ಲಿ ನಾವು ಫನ್ ಮಾಡಿದಷ್ಟು ಯಾವತ್ತೂ ಕೂಡ ಫನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಟೈಮಲ್ಲಿ ನಾನು ವ್ಲಾಗ್ ಮಾಡ್ತಿದ್ರೆ ನಮ್ಮದು ಯಾವಾಗಲೂ ಟ್ರೆಂಡ್ ಆಗ್ತಿತ್ತು. ಯಾಕಂದರೆ ಆ ನಮ್ಮನೆ ಕಾಮಿಡಿ ಗೈಸ್, ಎಂತಲ್ಲ ಕಾಮಿಡಿ ಗೊತ್ತುಂಟ, ತುಂಬಾ ಜಾಲಿ ಆಗ್ತಿತ್ತು ಅವಾಗೆಲ್ಲ. ಈಗ ಅಂದರೆ ಸ್ವಲ್ಪ ಕೆಲಸದ ಇದರಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ದೂರ ಆಗಿದ್ದೇವೆ. ನೋಡಿ, ಇದು ಸೆಡ್ ಕಲ್ಲಡ್ಕ ಅಂತ ಬರ್ತಿತ್ತು ಮೊದಲು. ಇಲ್ಲಿಗೆ ಕಲ್ಲಡ್ಕ ಅಂತ ಹೆಸರಿದ್ದದ್ದು. ಅಂದರೆ ರೈಲ್ವೆ ಸ್ಟೇಷನ್ ಅಲ್ಲ, ಸೊ ಅದಕ್ಕೆ ಇಲ್ಲೇ ಕಲ್ಲಡ್ಕ ಅಂತ ಹೆಸರು ಇಟ್ಟಿದ್ರು. ಹಾಗೆ ಇಲ್ಲಿದ್ದು ಮೆಮೊರಿ ಕೇಳಿದರೆ ತುಂಬಾ ಉಂಟು ಇಲ್ಲಿದ್ದು ಮೆಮೊರಿ. ನಾವು ಎಷ್ಟೇ ಬೇಜಾರಾಗಿದ್ದರೆ ಇಲ್ಲಿ ನಾವು ಬಂದು ಸೇರ್ತೇವೆ. ಇಲ್ಲಿ ಬಂದು ಸೇರಿ ಇಲ್ಲಿ ಕೂಡ ಕೆಲವೊಂದು ಅಡಿಗೆ ಪ್ರೋಗ್ರಾಮ್ ಎಲ್ಲ ನಾವು ಮಾಡ್ತೇವೆ. ಅಡಿಗೆ ಪ್ರೋಗ್ರಾಮ್ ಎಲ್ಲ ಮಾಡಿ ಸ್ವಲ್ಪ ಫನ್ ಮಾಡ್ತೇವೆ. ಇಲ್ಲಿ ಒಂದು ಎಂಜಾಯ್ಮೆಂಟು ತುಂಬ ಉಂಟು ಎಂಜಾಯ್ಮೆಂಟ್ ಇಲ್ಲಿ. ಮತ್ತು ಇಲ್ಲಿ ಮೊದಲು ಟಿಕೆಟೆಲ್ಲ ಇಲ್ಲೇ ಕೊಡ್ತಿದ್ದಾರಂತೆ. ಸೊ ಇಲ್ಲೆಲ್ಲ ಕಸ್ಟಮರ್ನವರೆಲ್ಲ ಕೂತ್ಕೊಂಡಿದ್ರು. ಅಂದರೆ ನಮ್ಮ ರೈಲಿಗೆ ಇಲ್ಲಿ ವೆಯ್ಟ್ ಮಾಡ್ತಿದ್ರು. ಈ ಜಾಗದಲ್ಲಿ ವೆಯ್ಟ್ ಮಾಡ್ತಿದ್ರು. ನೋಡಿ ಇದು ಹೇಗೆ ಉಂಟು ನೋಡಿ ಗೈಸ್,
ಕಲ್ಲಡ್ಕ ಅಂತ ಬರೆದಿದೆ. ಮೊದಲು ಇಲ್ಲಿ ಇತ್ತಂತೆ, ಈಗ ಕೂಡ ಇದ್ದರೆ ತುಂಬಾ ಖುಷಿ ಆಗ್ತಿತ್ತು. ಇಲ್ಲಿ ಆಗ್ತದೆ ಅಂತ ಹೇಳಿದರು ವಾಪಸ್ಸು, ಎಂತ ಅಂತ ಗೊತ್ತಿಲ್ಲ, ಆಗ್ತದೆ ಇಲ್ಲೋ ಅಂತ ನನಗೆ ಅಷ್ಟು ಕನ್ಫರ್ಮ್ ಇಲ್ಲ. ಮೊದಲು ಇಲ್ಲಿ ಆಗ್ತದೆ ಅಂತ ಹೇಳ್ತಿದ್ರು ವಾಪಸ್ಸು, ಈಗ ಗೊತ್ತಿಲ್ಲ ಗಾಯ್ಸ್. ಓಕೆ ಗಾಯ್ಸ್, ನಾನೀಗ ಸೀದಾ ಮನೆಗೆ ಹೋಗ್ತಿದ್ದೇನೆ. ಮನೆಗೆ ಹೋಗಿ ನಾನು ಆನಂತರ ಯೋಚನೆ ಮಾಡ್ತೇನೆ. ಇವಾಗ ಟೈಮ್ ಆಗಲಿಲ್ಲಲ್ಲ, ಇನ್ನು ಸಂಜೆ ತನಕ ನಿಮ್ಮದು ಡೈಲಿ ಬ್ಲಾಗ್ ಅಂತ ಹೇಳಿದ್ದಾನೆ, ಸಂಜೆ ತನಕ ನಾನು ಮಾಡ್ತೇನೆ ನನ್ನ ಕೈಯಲ್ಲಿ ಆದಷ್ಟು. ಬನ್ನಿ ಗೈಸ್, ಇನ್ನು ನಾನು ಸೀದಾ ಮನೆಗೆ ಹೋಗ್ತಿದ್ದೇನೆ. ಸ್ವಲ್ಪ ಟಯರ್ಡಾಗಿ ನೋಡಿ ಗೈಸ್, ಈಗ ನೋಡಿ ಫುಲ್ ವೆದರ್ ಚೇಂಜ್ ಆಯಿತು. ಆಗ ಬಿಸಿಲಿತ್ತು, ಈಗ ಸ್ವಲ್ಪ ವೆದರ್ ಚೇಂಜ್ ಆಯಿತು. ವೆದರ್ ಚೇಂಜ್ ಆಗ್ತಾ ಇರ್ತದೆ ಗೈಸ್, ಹಾಗೆ. ಓಕೆ ಗೈಸ್, ಬೈ. ಆಚೆ ಹೋಗಿ ಬರ್ತೇನೆ, ಇನ್ನು ಕಲ್ಲಡ್ಕಕ್ಕೆ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು. ಸೊ ಹೋಗ್ತಾನೆ ಇಲ್ವ ಅಂತ ಅದು ಸಹ ನನಗೆ ಡೌಟ್ ಉಂಟು, ಯಾಕಂದರೆ ಈ ಮಳೆದು ಹೇಳಲಿಕ್ಕೆ ಆಗೋದಿಲ್ಲಲ್ಲ ಗೈಸ್. ಸಂಜೆ ಹೊತ್ತು ನಾವಿಲ್ಲಿ ಆಟ ಆಡ್ತೇವೆ, ನಮ್ಮದೊಂದು ಗ್ರೌಂಡ್ ಉಂಟು. ಸೊ ಅಲ್ಲಿಗೆ ನಾನೀಗ ಹೋಗ್ತಿದ್ದೇನೆ. ನೋಡುವ ಆ ಗ್ರೌಂಡಲ್ಲಿ ಏನಲ್ಲಿ ಯಾರೆಲ್ಲಿದ್ದಾರೆ, ಎಂತೆಲ್ಲ ಮಾಡ್ತಿದ್ದಾರೆ ಅಂತ, ಆಟ ಆಡ್ತಿದ್ದಾರೆ ಇಲ್ವಾ ಅಂತ ನೋಡುವ. ನನಗೆ ಇಲ್ಲಿ ಆಟ ಆಡಿದಾಗೆ ಕೇಳ್ತುಂಟು, ಕೊಲಿ ಬೊಬ್ಬೆ ಕೇಳ್ತುಂಟು. ಸೊ ಹೋಗುವ. ಪಾಡು ಹಾಕ ಬಾಲ್ ಮಾಡ. ಹಾಂ ಆಯ್ತಿಂದೆ. लास्ट बॉल ब्रो यार मोजी बॉल को बिना बनते है रेड बॉल गाड़ी मक्का अन्ने लास्ट बॉल दे ಈ और ಕಪ್ಪೋನೆ ಬಂದೆ और ಕಾಟ ಅಂದೆ ಮಾಡು हां ಬಂದೆ ವಾಲಿ ಅದು ಕೂತು ಆಯ್ತಾ ದಾಲ ಬಲ ಸಿಂಗಲ್ ಜಾ ಏ ಮೂಜಿ ಬಾಲದ ಕಿಲೋ ಓರಿಯೋ ಏನೋ ಏ मैंने और मार दिया ಹೆಚ್ಚಿನೆ ರಡ್ಡು ಬೋರ್ ಹಾಕಿರ ಗೈಸ್, ಫೈನಲ್ ನಾನೀಗ ಆಟ ಎಲ್ಲ ಮುಗಿಸಿ ಈಗ ಸೀದಾ ಮನೆಗೆ ಹೋಗ್ತಿದ್ದೇನೆ. ಇವತ್ತಿನ ಡೈಲಿ ಬ್ಲಾಗ್ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ಡೈಲಿ ಬ್ಲಾಗ್ 3ಗೆ ಸಿಗ್ತಾ ಇದ್ದೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಡೈಲಿ ಬ್ಲಾಗ್ 3ಅಲ್ಲಿ ಸಿಗ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಟುಮಾರೋ.